ವೆಲ್ಕಮ್ ಟು ಬ್ಯಾಕ್ ಅಂತ ಹೇಳಿದ್ರಿ ನೀವು ಎಲ್ಲ ಗೆಸ್ಟ್ ಹೌಸ್ ಬಂದು ಹೇಳಿದ್ರಿ ನಾವ್ ಯಾರ ಹತ್ರ ಹೋಗ್ತಾನ ಗೆಸ್ಟ್ ಹೌಸ್ ಹೇಳಿದ್ರಿ ನನಗೆ ಕೇಳ್ಬೇಕು ನೀನು ನನಗೆ ಕೇಳ್ಬೇಕು ಅದಕ್ಕೆ ಬಂದು ಹೌದು ನನಗೆ ಕೇಳಬೇಕು ನೆಟ್ಟಿಗೆ ಮಾತಾಡೋ ನನಗೆ ಕೇಳಬೇಕು ನಾನೇನ್ ಫ್ಲೆಕ್ಸ್ ಹಾಕ್ಸ್ಕೊಂಡಲ್ಲ ಈಗೂ ನಿಮ್ ಜೈಕರ್ ನಂಗೆ ಬೇಕಾಗಿಲ್ಲ ಬೇರೆ ದಾರಿ ಬೇರೆ ದಾರಿ ಹೇಳಪ್ಪ ರಿಲೀಸ್ ಮಾಡಿಸ್ತೀನಿ ಅಂತ ಹೇಳಿ ಫ್ಲೆಕ್ಸಿ ಎಲ್ಲ ಹೊಡ್ಸಿದ್ರಿ ವೆಲ್ಕಮ್ ಟು ಬ್ಯಾಕ್ ಅಂತ ಹೇಳಿದ್ರಿ ನೀವು ಎಲ್ಲ ಗೆಸ್ಟ್ ಹೌಸ್ ಬಂದು ಹೇಳಿದ್ರಿ ನಾವ್ ಯಾರ ಹತ್ರ ಹೋಗ್ತಾನ ಗೆಸ್ಟ್ ಹೌಸ್ ಹೇಳಿದ್ರಿ ನನಗೆ ಕೇಳ್ಬೇಕು ನೀನು ನನಗೆ ಕೇಳ್ಬೇಕು ಅದಕ್ಕೆ ಬಂದು ಹೌದು ನನಗೆ ಕೇಳಬೇಕು ನೆಟ್ಟಿಗೆ ಮಾತಾಡೋ ನನಗೆ ಕೇಳಬೇಕು ನಾನೇನ್ ಫ್ಲೆಕ್ಸ್ ಹಾಕ್ಸ್ಕೊಂಡಲ್ಲ ಈಗೂ ನಿಮ್ ಜೈಕರ್ ನಂಗೆ ಬೇಕಾಗಿಲ್ಲ ರಿಲೀಸ್ ಮಾಡಿಸ್ತೀನಿ ಮಾತಾಡ್ತೀನಿ ನ್ಯಾಯ ತಗೊಂಡು ಹೋಗಕ್ಕೆ ಬಂದಿರೋದು ನ್ಯಾಯ ತಗೊಂಡು ಒಂದು ವರ್ಷದಿಂದ ನಮ್ಮ ಹೋರಾಟ ನಿಮ್ ಪ್ರಯತ್ನ ಖಂಡಿತವಾಗ್ಲೂ ಕಾರ್ಖಾನೆ ಕ್ಲೋಸ್ ಆಗಿಬಿಟ್ಟಿಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಗುತ್ತಿಗೆ ಕಾರ್ಮಿಕರು ಕಳೆದ 7 ವರ್ಷಗಳಿಂದ ಕೂಡ 13 ಕೆಲಸ 15 ಕೆಲಸ 6,000 7,000 ಸಂಬಳ ಈಗಾಗಲೇ 1 ವರ್ಷದಿಂದ ಕಾರ್ಖಾನೆ ಕ್ಲೋಸ್ ಆಗೋಯ್ತದೆ ಬೀದಿಗೆ ಬರ್ತೀವಿ ಅನ್ನೋ ಒಂದು ಆತಂಕ. ಈ ಆತಂಕದ ನಡುವೆ ಇನ್ನು ಎಷ್ಟು ದಿನ ಅಂತ ಅಣ್ಣ ಈಗಾಗಲೇ ಒಂದು ಕಾರ್ಖಾನೆ ಮುಚ್ಚೋಗಿದೆ ಭದ್ರಾವತಿ ಅರ್ಧ ಮಸಣ ಆಗೋಗಿದೆ ಮುಚ್ಚೋಗಿದೆ ಅಣ್ಣ MPM ಮುಚ್ಚೋಗಿದೆ ಅರ್ಧ ಮಸಣ ಆಗೋಗಿದೆ ಈ ಒಂದು ಕಾರ್ಖಾನೆನೂ ಮುಚ್ಚೋದ್ರೆ ಭದ್ರಾವತಿ ಅನ್ನೋ ತಾಲೂಕು ಕಿತ್ತು ಅನ್ನೋದೇ ಕೂಡ ನಾಮವಿಶೇಷ ಆಗ್ಬಿಡ್ತದೆ. ಅದಕ್ಕೋಸ್ಕರ ನೀವು ನಮ್ಮ ಜೊತೆ ಇದ್ದೀರಾ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ಕೂಡ ನಿಮ್ಗೆ ಮನವಿ ಮಾಡಕ್ ಬಂದಿದ್ವಿ. ನಾಳೆ ನಡೀತಕ್ಕಂತ ಮೀಟಿಂಗ್ ನಲ್ಲಿ ದಯಮಾಡಿ ಈ ಕಾರ್ಖಾನೆನ ಕ್ಲೋಸರ್ ಇಂದ ತೆಗೆಸಿದ್ರೆ ಸೇಲ್ನವರು ನಾವು ಬಂಡವಾಳಕ್ಕೆ ರೆಡಿ ಇದೀವಿ, ಕಾರ್ಖಾನೆ ಕ್ಲೋಸರ್ ಇಂದ ತೆಗಿಸ್ಲಿ ರಾಘಣ್ಣವರು ಬಂಡವಾಳಕ್ಕೆ ರೆಡಿ ಇದೀವಿ ಅಂತ ಹೇಳ್ತಾರೆ. ನೀವೇನಾದ್ರು ಕಾರ್ಖಾನೆನ ಕ್ಲೋಸರ್ ಇಂದ ತೆಗೆಸಿದ್ರೆ 2 ಮೈನ್ಸ್ ಅಲರ್ಟ್ ಆಗಿದ್ದಾವೆ ನಮ್ಮ VSL ಕಾರ್ಖಾನೆಗೆ 2 ಮೈನ್ಸ್ ಅಲರ್ಟ್ ಆಗಿದ್ದಾವೆ. 40 ವರ್ಷಕ್ಕೆ ಆಗೋಷ್ಟು ಮೈನ್ಸ್ ಇದೆ ನಮಗೆ, 40ರಿಂದ 60 ವರ್ಷ ಆಗಷ್ಟು ಮೈಸಿದೆ. ಇನ್ನ 100 ವರ್ಷ ಏನು ಸರ್ ವಿಶ್ವೇಶ್ವರಯ್ಯನ ಹೆಸರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರನ್ನ ನೆನಕಂತ ಇದೀವಿ. ಇನ್ನು ಒಂದು 60 ವರ್ಷ ನಿಮ್ಮ ಹೆಸರು ಕೂಡ ನಾವು ನೆನಕತ್ತೀವಿ. ದಯವಿಟ್ಟು ನಮ್ಮ ಊರು ಉಳಿಸ್ಕೊಡಿ. ಕಾರ್ಖಾನೆ ನಮ್ಮ ಜೀವನ, ನಮ್ಮ ಜೀವನ. ದಯವಿಟ್ಟು ನಮ್ಮ ಕಾರ್ಖಾನೆ ನಮ್ಗೆ ಉಳಿಸ್ಕೊಟ್ಬಿಡಿ. ಇದರಿಂದ ಯಾವುದೇ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೀವಿ. ಈಗ ನಿಮ್ಮ ಯೂನಿಯನ್ ಇನ್ನ ಅಧ್ಯಕ್ಷರಾದಂತ ಸುರೇಶ್ ಅವರು ಹೇಳಿದಾಗೆ ನೀವೇನ್ ಈ ಭಾಷೆ ಇದೇ ಭಾಷೆ ನಾನು ಕೂಡ ಮಾತಾಡ್ತೀನಪ್ಪ. ನಾನು ನಿಮ್ಗೆ ಅದಕ್ಕೆ ವಿನಂತಿ ಮಾಡ್ತಿರೋದು, ನೀವು ಬೇರೆ ಅಲ್ಲ ನಾವು ಬೇರೆ ಅಲ್ಲ, ನಿಮ್ಮಲ್ಲಿ ನಾನು ಕೂಡ ಒಬ್ಬನಾಗಿ ನಿಮ್ ಧ್ವನಿಯಾಗಿ ಕೇಂದ್ರದಲ್ಲಿ ನಾನು ಇಟ್ಕೊಂಡಿದ್ರೆ, ನೀವು ಒಬ್ಬ MP ಆಗಿ ನನ್ನ ಕೆಲಸ ನಾನು ದೇವ್ರ ಮೆಚ್ಚಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಮ ಯೂನಿಯನ್ ಅಧ್ಯಕ್ಷರಾಗಿ ನಮ್ಮ ಸುರೇಶ್ ನಿಮ್ಮ ಅವರು ಕೂಡ ಪಾಪ ದೆಹಲಿ ಬರ್ತಾರೆ, ಅವರು ಕೂಡ 5 ವರ್ಷ ಓಡಾಡ್ತಿದ್ದಾರೆ. ನಾನು ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಡೆಲ್ಲಿಗೆ ಬಂದಾಗ ನೀವು ಎಲ್ಲ ಒಟ್ಟಾಗೆ ಹೋಗಿದ್ದೀವಿ. ನಿಮ್ದು ಪ್ರತಿನಿಧಿಯಾಗಿ ಏನು ಕಳಿಸಿದ್ದೀರಿ, ನೀವೇ ನಿಮ್ಮ ನವೀನ ಮಾತೇನು ಹೇಳ್ತೀರಿ, ಇದೇ ಮಾತಲ್ಲಿ ಇದೇ ಪತ್ರಿಕೆ ರೇಟಿಂಗ್ ಅಲ್ಲಿ ನಾವು ಕೊಡುವಂತ ಕೆಲಸವನ್ನ ಮಾಡಿದ್ವಿ. ಇದು ಒಂದು. ಎರಡನೇ ನೀವೇನು ಹೇಳ್ತಾ ಇದ್ದೀರಿ, ನಮಗೆ ಮೈಂಡ್ ಸಂಕ್ಷೇಮ ಆಗಿದೆ ಅಂತ ಹೇಳಿ. ಇದು ಮೊದಲು ಈ ಸಮಸ್ಯೆ ಇದ್ದಿಲ್ಲ. ನಮಗೆ ಕುದುರೆ ಮುಖ ಯಾವಾಗ ಕೈ ಕೊಡ್ತು ಅವಾಗ ಶುರುವಾಯಿತು. ಸರ್ ಎಂ ವಿಶ್ವೇಶ್ವರಯ್ಯನವರು ಯಾಕೆ ಭದ್ರಾವತಿ ಬಂದ್ರು, ಮೈಸೂರು ಮಹಾರಾಜರ ಕೈಯಲ್ಲಿ ನನ್ನ ಕೈಯಲ್ಲಿ ನಡ್ಸಕ್ಕಾಗಲ್ಲ, ಈ VSL ಲಾಸ್ ಅಲ್ಲಿ ಇದೆ ಅಂತ ಹೇಳಿ ವಿಶ್ವೇಶ್ವರನ್ ಕರ್ಕೊಂಡ್ಬಂದ್ರು. ಮೋಕ್ಷಗಂಡ ವಿಶ್ವೇಶ್ವರಯ್ಯನವರು ಬುದ್ಧಿವಂತರು, ತಾವು ಈ ಸಂಸ್ಥೆನ ಲಾಸ್ ಇಂದ ತರಬೇಕು ಅಂತ ಹೇಳಿ ತರುವಂತ ಕೆಲಸ ವಿಶ್ವೇಶ್ವರಯ್ಯ ಬಂದ್ರು. ಪಾಪ ವಿಶ್ವೇಶ್ವರಯ್ಯನವರು ಕೂಡ ಎಲ್ಲ ಲಾಸ್ ಇಂದ ಹೊರಗೆ ಒಂದು ಒಳ್ಳೆ ರೀತಿಯಲ್ಲಿ ತರುವಂತ ಪ್ರಯತ್ನ ಆಯ್ತು. ನಮ್ ಗೌರವ